A very good morning to all my dear viewers. Welcome to my YouTube channel. This is Arun Giradi here. In today's class, we would like to start the new subject, that is market behavior and cost analysis. Market behavior and cost analysis ಅಂತ ನಾವಲ್ಲಿ ಕರಿತೀವಿ. ಸೊ ಇದು BCom ಫಸ್ಟ್ ಸೆಮಿಗೆ ಬರ್ತಕ್ಕಂಥ ಸಬ್ಜೆಕ್ಟ್, market behavior and cost analysis. So syllabus is given in the book. So directly we'll start the first unit. So that is firm and decision ಅಂತ ನಾವಲ್ಲಿ ಕರಿತೀವಿ. ಸಂಸ್ಥೆ ಮತ್ತು ನಿರ್ಧಾರಗಳು ಅಂತ ನಾವಲ್ಲಿ ಕರಿತೀವಿ. ಸೊ ಇದು ಮಾರ್ಕೆಟ್ ಬಿಹೇವಿಯರ್ ಅನಲೈಸಿಸ್ ಒಳಗೆ ಫಸ್ಟ್ ಯೂನಿಟ್ ಬರುತ್ತೆ. ಸೊ ಫಸ್ಟ್ ಯೂನಿಟನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಯೂನಿಟ್ ಒಳಗೆ ಫರ್ಮ್ಸ್ ಆ್ಯಂಡ್ ಡಿಸಿಷನ್ಸ್ ಅಂತ ಬರ್ತೈತಿ. ಫರ್ಮ್ಸ್ ಅಂದ್ರೆ ಸಂಸ್ಥೆಗಳು ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ಇನ್ ಕನ್ನಡ ಫರ್ಮ್ಸ್ ಅಂದ್ರೆ ಏನ್ರಿ, ಸಂಸ್ಥೆಗಳು ಮತ್ತು ನಿರ್ಧಾರಗಳು ಅಂತ ನಾವಲ್ಲಿ ಕರಿತೀವಿ. ಫರ್ಮ್ಸ್ ಆ್ಯಂಡ್ ಡಿಸಿಷನ್ಸ್, ಫರ್ಮ್ಸ್ ಸಂಸ್ಥೆ ಮತ್ತು ನಿರ್ಧಾರಗಳು ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ಫಸ್ಟ್ ಯೂನಿಟ್ ಹಿಯರ್ ವಿಲ್ ಸ್ಟಾರ್ಟ್ ದ ಫಸ್ಟ್ ಮೀನಿಂಗ್ ಆಫ್ ಅ ಫರ್ಮ್ ಅಂತ ನಾವಲ್ಲಿ ಕರಿತೀವಿ. ಸಂಸ್ಥೆಯ ಅರ್ಥವನ್ನು ನಾವು ಫಸ್ಟಿಗೆ ನೋಡೋಣ. ಫರ್ಮ್ ಈಸ್ ಅ ಕಮರ್ಷಿಯಲ್ ಆರ್ಗನೈಜೇಷನ್ ದ್ಯಾಟ್ ಆಪರೇಟ್ ಫಾರ್ ಅ ಪ್ರಾಫಿಟ್ ಬೇಸಿಸ್ ಆ್ಯಂಡ್ participate on selling goods and service to consumer. This word is very important. Firm ನೋಡ್ರಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಾರ. ಫರ್ಮ್ ಈಸ್ ಅ ಕಮರ್ಷಿಯಲ್ ಆರ್ಗನೈಜೇಷನ್. ಸಂಸ್ಥೆ ಅಂದರೆ ಒಂದು ವಾಣಿಜ್ಯ ಚಟುವಟಿಕೆಯಲ್ಲಿ ಭಾಗವಹಿಸ್ತಕ್ಕಂಥ ಸಂಸ್ಥೆ ಅಂತ ಕರಿತೀವಿ. ಆಮೇಲೆ ಅದು ಎದ್ರ ಸಲುವಾಗಿ ಆಪರೇಟ್ ಮಾಡುತ್ತಂದ್ರೆ ಪ್ರಾಫಿಟ್ ಮೇಕಿಂಗ್, ಲಾಭ ಗಳಿಸುವ ಉದ್ದೇಶದಿಂದ ವ್ಯವಹಾರವನ್ನು ನಡೆಸುವ ಸಂಸ್ಥೆ. ಆ ಲಾಭ ಗಳಿಸುವ ಉದ್ದೇಶದಿಂದ ವ್ಯವಹಾರ ನಡೆಸುವ ಸಂಸ್ಥೆ ಅಂದರೆ ಏನು ಮಾಡುತ್ತಾರೆ, ಅದು ದೇ ಟ್ರೈ ಟು ಸೆಲ್ಲಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟು ಕಸ್ಟಮರ್. ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವುದು ಸಂಸ್ಥೆಯ ಉದ್ದೇಶ. ಸೊ ಇಲ್ಲಿ ಫರ್ಮ್ ಅಂತ ಕರಿಬೇಕಂದ್ರೆ 2-3 ವರ್ಡ್ಸ್ ನೆನಪಿಟ್ಕೋಬೇಕು, ಇಂಪಾರ್ಟೆಂಟ್ ವರ್ಡ್. ಫರ್ಮ್ ಇಟ್ ಈಸ್ ಅ ಆರ್ಗನೈಜೇಷನ್. ಫಸ್ಟ್ ವರ್ಡ್ ಈಸ್ ಇಟ್ ಈಸ್ ಅ ಆರ್ಗನೈಜೇಷನ್, ಸಂಘಟನಾ ಸಂಸ್ಥೆ. ಸೊ ಫರ್ಮ್ ಅಂದರೆ ಏನು ನೆನಪಿಟ್ಕೋಬೇಕು, ಫಸ್ಟ್ ವರ್ಡ್ ಆರ್ಗನೈಜೇಷನ್. ಕಮರ್ಷಿಯಲ್, ವಾಣಿಜ್ಯ ಸಂಘಟನಾ ಸಂಸ್ಥೆ. ಕಮರ್ಷಿಯಲ್ ಆರ್ಗನೈಜೇಷನ್, ವಾಣಿಜ್ಯ ಸಂಘಟನಾ ಸಂಸ್ಥೆ. ಸೊ ಎದ್ರ ಸಲುವಾಗಿ ವರ್ಕ್ ಮಾಡ್ತಾರೆ, ಅದು ದೇ ಆಪರೇಟ್ ಫಾರ್ ಪ್ರಾಫಿಟ್ ಅಂದರೆ ಲಾಭ ಗಳಿಸುವ ಉದ್ದೇಶಕ್ಕೋಸ್ಕರ ಕಾರ್ಯನಿರ್ವಹಿಸುತ್ತದೆ. ಸೊ ಲಾಭ ಗಳಿಸುವ ಉದ್ದೇಶಕ್ಕೋಸ್ಕರ ಏನು ಮಾಡ್ತಾರೆ, ಅದು ದೇ ಎಂಗೇಜ್ ಇನ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ದು ಎಂಗೇಜ್ ಇನ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟು ಕಸ್ಟಮರ್. ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವ ಉದ್ದೇಶವನ್ನು ಹೊಂದಿರುತ್ತದೆ. ಅದಕ್ಕೆ ನಾವೇನಂತ ಕರಿತೀವಿ, ಸಂಸ್ಥೆ, ಫರ್ಮ್. ಸೊ ಇನ್ ಬಿಸ್ನೆಸ್ ಲ್ಯಾಂಗ್ವೇಜ್ ಇಟ್ ಇಸ್ ಅ ಕಂಪ್ನಿ ಅಂತ ಕರೀತಾರೆ. ಸೊ ಇಲ್ಲಿ ಎಕನಾಮಿಕ್ಸ್ ಲ್ಯಾಂಗ್ವೇಜ್ ಒಳಗೆ ಏನಂತ ವರ್ಡ್ ಯೂಸ್ ಮಾಡ್ತಾರೆ, ಫರ್ಮ್ ಅಂತ ಯೂಸ್ ಮಾಡ್ತಾರೆ. ಫರ್ಮ್ ಅಂದ್ರೆ ಸಂಸ್ಥೆ. ಸೊ ಫರ್ಮ್ ಎದ್ರ ಸಲುವಾಗಿ ಕೆಲಸ ಮಾಡುತ್ತಾರೆ, ಪ್ರಾಫಿಟ್ ಮೇಕಿಂಗ್ ಸಲುವಾಗಿ ಮಾಡುತ್ತಾ. ಪ್ರಾಫಿಟ್ ಮೇಕಿಂಗ್ ಮಾಡೋ ಸಲುವಾಗಿ ಅವ್ರು ಏನು ಮಾಡ್ತಾರೆ, ಗೂಡ್ಸ್ ಆ್ಯಂಡ್ ಸರ್ವಿಸನ್ನು ಕಸ್ಟಮರ್ಸ್ಗೆ ಮಾರಾಟ ಮಾಡ್ತಾರೆ ಅಂತ ನಾವಲ್ಲಿ ಹೇಳ್ತೀವಿ. ಫರ್ಮ್ ಇಟ್ ಈಸ್ ಅನ್ ಆರ್ಗನೈಜೇಷನ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟು ಕನ್ಸ್ಯೂಮರ್. ಇಷ್ಟೇ ನೆನ್ಪಿಟ್ಕೊಳ್ರಿ. ಫರ್ಮ್ ಈಸ್ ಅ ಆರ್ಗನೈಜೇಷನ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟು ಕಸ್ಟಮರ್ ಫಾರ್ ವಾಟ್ ಪರ್ಪಸ್, ಪ್ರಾಫಿಟ್ ಮೇಕಿಂಗ್. ಸೊ ಲಾಭ ಗಳಿಸುವ ಉದ್ದೇಶದಿಂದ ಸರಕು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡುವುದಕ್ಕೇ ಸಂಸ್ಥೆ ಅಂತ ನಾವಲ್ಲಿ ಕರಿತೀವಿ. ಸರಕು ಸೇವೆಗಳನ್ನು ಗ್ರಾಹಕರಿಗೆ ಲಾಭಕ್ಕೋಸ್ಕರ ಮಾರಾಟ ಮಾಡುವುದೇ ಸಂಸ್ಥೆಯಾಗಿದೆ. ಬರ್ಕೋಬೇಕು, ನೀವು ಬೇಕಂದ್ರೆ ನೋಟ್ಸ ಮಾಡ್ಕೋಬೋದು. ಸೊ ಸರಕು ಸೇವೆಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡುವುದೇ ಸಂಸ್ಥೆ ಅಂತ ನಾವಲ್ಲಿ ಕರಿತೀವಿ. ನಾವು ದ ಸ್ಟ್ರಾಟಜಿ ಫಾರ್ ಮೀಟಿಂಗ್ ದೋಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಗೋಲ್ಸ್ ಹೆಲ್ಪ್ ದ ಎಂಪ್ಲಾಯ್ ಟು ಅಂಡರ್ಸ್ಟ್ಯಾಂಡ್ ವೇರ್ ದ ಕಂಪ್ನಿ ಈಸ್ ಹೆಡೆಡ್. ಅಂದರೆ ಈ ಕಂಪ್ನಿ ಬೇರೆ ಬೇರೆ ರೀತಿಯಾಗಿ ಆಪ್ರೇಟ್ ಮಾಡ್ತಾವೆ. ಅಂದರೆ ಫರ್ಮ್ ಬೇರೆ ಬೇರೆ ರೀತಿಯಾಗಿ ಕೆಲಸ ಮಾಡ್ತಾವೆ. ಸಂಸ್ಥೆಯಲ್ಲಿ ಬೇರೆ ಬೇರೆ ಪ್ರಕಾರಗಳದಾವ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಫಸ್ಟ್ ಫರ್ಮ್ ಏನು ಅಂತ ನೋಡೋಣ. ಇಲ್ಲಿ ಫಸ್ಟ್ ಒನ್ ಈಸ್ ಅ ಬಿಸ್ನೆಸ್ ಫರ್ಮ್ ಅಂತ ನಾವಲ್ಲಿ ಕರಿತೀವಿ. ವ್ಯಾವಹಾರಿಕ ಸಂಸ್ಥೆ. ಬಿಸ್ನೆಸ್ ಫರ್ಮ್ ಅಂದ್ರೆ ಏನ್ರಿ, ವ್ಯಾವಹಾರಿಕ ಸಂಸ್ಥೆ. ಸೊ ವಾಟ್ ಈಸ್ ಬಿಸ್ನೆಸ್ ಫರ್ಮ್? ಬಿಸ್ನೆಸ್ ಫರ್ಮ್ ಈಸ್ ಕ್ಯಾರಿಂಗ್ ಆನ್ ಬಿಸ್ನೆಸ್ ಬೈ ಅ ಗ್ರೂಪ್ ಆಫ್ ಪೀಪಲ್ ಆರ್ ಇಂಡಿವಿಜುವಲ್. ಸೊ ವಾಟ್ ಈಸ್ ದಿಸ್ ವರ್ಡ್ ಅಂದ್ರೆ, ವ್ಯಾವಹಾರಿಕ ಸಂಸ್ಥೆ ಅಂದರೆ ವೈಯಕ್ತಿಕ ವ್ಯಕ್ತಿಗಳ ಹಾಗೂ ಗುಂಪು ವ್ಯಕ್ತಿಗಳ ಸಮೂಹ ಅಂತ ನಾವಲ್ಲಿ ಕರಿತೀವಿ. ವೈಯಕ್ತಿಕ ವ್ಯಕ್ತಿಗಳ ಅಥವಾ ಗುಂಪು ವ್ಯಕ್ತಿಗಳ ಸಮೂಹ ಎದ್ರ ಸಲುವಾಗಿ ಇರುತ್ತಂದ್ರೆ ವ್ಯವಹಾರವನ್ನು ಮಾಡುವ ಸಲುವಾಗಿ ಅಂತ ನಾವಲ್ಲಿ ಹೇಳ್ತೀವಿ. ಸೊ ವಾಟ್ ಈಸ್ ಬಿಸ್ನೆಸ್ ಫಾರ್?
business firm, it is a carrying on a business activity by individual or group of people. ಸೊ ಸಿಂಪಲ್ ವರ್ಡ್ ಐತೆ ನೋಡ್ರಿ, ಇಂಡಿವಿಜುವಲ್ ಆರ್ ಗ್ರೂಪ್ ಆಫ್ ಪೀಪಲ್ನಿಂದ ಏನು ರನ್ ಆಗುತ್ತಾ ಅದಕ್ಕೆ ನಾವೇನಂತ ಕರಿತೀವಿ, ಬಿಸ್ನೆಸ್ ಫರ್ಮ್ ಅಂತ ಕರಿತೀವಿ. ವ್ಯಾವಹಾರಿಕ ಸಂಸ್ಥೆ ಆಗಬೇಕಾದ್ರೆ ವೈಯಕ್ತಿಕ ವ್ಯಕ್ತಿಗಳು ಕೆಲಸ ಮಾಡಬೇಕು ಅಥವಾ ಗುಂಪು ವ್ಯಕ್ತಿಗಳು ಕೆಲಸ ಮಾಡಬೇಕು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಬಿಸ್ನೆಸ್ ಫರ್ಮ್, ವ್ಯಾವಹಾರಿಕ ಸಂಸ್ಥೆ. ನೋಡಿ ನೆನ್ಪಿಟ್ಕೊರಿ, ಬಿಸ್ನೆಸ್ ಫರ್ಮ್ ಈಸ್ ಒನ್ ವಿಚ್ ಈಸ್ ದ ಕಂಬೈನ್ಡ್ ಆಫ್ ಗ್ರೂಪ್ ಆಫ್ ಪೀಪಲ್, ವಿವಿಧ ವ್ಯಕ್ತಿಗಳ ಸಮೂಹ, ಆರ್ ಇಂಡಿವಿಜುವಲ್ ಪೀಪಲ್ ಫಾರ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಅಂದ್ರೆ ವ್ಯಾವಹಾರಿಕ ಚಟುವಟಿಕೆಯನ್ನು ನಡೆಸಬೇಕಂದ್ರೆ ವಿವಿಧ ವ್ಯಕ್ತಿಗಳು ಬರ್ಬೋದು ಅಥವಾ ಒಬ್ಬನೇ ವ್ಯಕ್ತಿಗಳು ಕೂಡಿಕೊಂಡು ವ್ಯಾವಹಾರಿಕ ಚಟುವಟಿಕೆಯನ್ನು ಮಾಡಬಹುದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಬಿಸ್ನೆಸ್ ಫರ್ಮ್ ಅಂತ ಕರಿತೀವಿ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಅಕೌಂಟಿಂಗ್ ಫರ್ಮ್, ಲೆಕ್ಕವನ್ನಿಡುವಿಕೆಯ ಸಂಸ್ಥೆ. ಕನ್ನಡದಾಗ ಅಕೌಂಟಿಂಗ್ ಫರ್ಮ್ ಅಂದರೆ ಏನಂತ ಕರೀತಾರೆ, ಲೆಕ್ಕವನ್ನಿಡುವಿಕೆಯ ಸಂಸ್ಥೆ, ಲೆಕ್ಕವನ್ನಿಡುವಿಕೆಯ ಸಂಸ್ಥೆ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ಅಕೌಂಟಿಂಗ್ ಫರ್ಮ್? ಲೆಟ್ ಅಸ್ ಡಿಸ್ಕಸ್. ಎ ಫರ್ಮ್ of acceptant who provide accounting and auditing service. In simple word, if the firm is related to accounting activity, ಇದು ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ, if the firm is related to accounting activity and the service activity related to auditing. ಅಂದರೆ ಏನ್ರಿ, ಯಾವ ಸಂಸ್ಥೆ ಲೆಕ್ಕವನ್ನಿಡುವಿಕೆ ಚಟುವಟಿಕೆಯನ್ನು ಮಾಡುತ್ತದೋ ಹಾಗೂ ಲೆಕ್ಕ ಪರಿಶೋಧನಾ ಸೇವೆಯನ್ನು ಮಾಡುತ್ತದೋ ಅಂತಹ ಸಂಸ್ಥೆಗೆ ನಾವೇನಂತ ಕರಿತೀವಿ, ಲೆಕ್ಕವನ್ನಿಡುವಿಕೆಯ ಸಂಸ್ಥೆ ಅಂತ ಕರಿತೀವಿ. ಇಲ್ಲಿ ಅಕೌಂಟಿಂಗ್ ಆ್ಯಕ್ಟಿವಿಟಿನ ಮೇಂಟೈನ್ ಮಾಡ್ತಾರೆ, ಆಡಿಟಿಂಗ್ ಮಾಡ್ತಾರೆ. ಆಡಿಟಿಂಗ್ ಅಂದ್ರೆ ಏನು ರೀ, ವೆರಿಫಿಕೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್. ಸೊ ಯಾವ ಸಂಸ್ಥೆ ಲೆಕ್ಕ ಪುಸ್ತಕಗಳನ್ನು ಪರಿಶೀಲನೆ ಮಾಡುತ್ತದೋ ಹಾಗೂ ಲೆಕ್ಕ ಪುಸ್ತಕಗಳಿಗೆ ಸಂಬಂಧಪಟ್ಟಿರುತ್ತದೋ ಅಂತಹ ಸಂಸ್ಥೆಗೆ ನಾವೇನಂತ ಕರಿತೀವಿ, ಅಕೌಂಟಿಂಗ್ ಫರ್ಮ್ ಅಂತ ಕರಿತೀವಿ. ಸೊ ಬಿಸ್ನೆಸ್ ಆ್ಯಕ್ಟಿವಿಟಿ ಮಾಡಿದ್ರೆ ಬಿಸ್ನೆಸ್ ಫರ್ಮ್ ಆಗತ್ತಾ, ಅಕೌಂಟಿಂಗ್ ಆ್ಯಕ್ಟಿವಿಟಿ ಮಾಡಿದ್ರೆ ಅಕೌಂಟಿಂಗ್ ಫರ್ಮ್ ಆಗತ್ತಾ. ಸಿಂಪಲ್ ವರ್ಡ್, ವ್ಯಾವಹಾರಿಕ ಕಾರ್ಯವನ್ನು ನಿರ್ವಹಿಸಿದರೆ ವ್ಯಾವಹಾರಿಕ ಸಂಸ್ಥೆ, ಲೆಕ್ಕವನ್ನಿಡುವಿಕೆಯ ಕಾರ್ಯವನ್ನು ನಿರ್ವಹಿಸಿದರೆ ಲೆಕ್ಕವನ್ನಿಡುವಿಕೆಯ ಸಂಸ್ಥೆ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ಕಮಿಂಗ್ ಟು ದ ಥರ್ಡ್ ಒನ್, ಕನ್ಸಲ್ಟಿಂಗ್ ಫರ್ಮ್ ಅಂತ ನಾವಲ್ಲಿ ಕರಿತೀವಿ. ಕನ್ಸಲ್ಟಿಂಗ್ ಫರ್ಮ್ ಅಂದರೆ ಏನು ಅಂತ. ಸೊ ಇಲ್ಲಿ ಕನ್ಸಲ್ಟೇಷನ್ ಕೊಡ್ತಾರೆ, ಸೇವೆ ಸಲಹೆಗೆ ಸಂಬಂಧಪಟ್ಟಂಥ ಸಂಸ್ಥೆ, ಸಲಹಾ ಸಂಸ್ಥೆ ಅಂತ ಕರಿತೀವಿ. ಕನ್ಸಲ್ಟಿಂಗ್ ಫರ್ಮ್ ಕನ್ನಡದಾಗ ಏನಂತ ಕರೀತಾರೆ, ಸಲಹಾ ಸಂಸ್ಥೆ ಅಂತ ಕರಿತೀವಿ. So what is consulting firm? A firm of different types of professional such as engineers, lawyers, doctors who provide the professional service. And what they try to say that these people provide the service to the needy person. ಅಂದರೆ ಅವಶ್ಯಕ ವ್ಯಕ್ತಿಗಳಿಗೆ ಅವರು ಸೇವೆಯನ್ನು ಕೊಡ್ತಾರೆ. ಯಾವ ಸೇವೆಯನ್ನು ಕೊಡ್ತಾರೆ? ಪ್ರೊಫೆಷ್ನಲ್, ವೃತ್ತಿಪರ ಸೇವೆಯನ್ನು ಕೊಡ್ತಾರೆ. ಸೊ ಅವ್ರದ್ದು ಒಂದು ಫರ್ಮ್ ಇರ್ತದೆ, ಸಂಸ್ಥೆ. ಆ ಸಂಸ್ಥೆಗೆ ಏನಂತ ಕರೀತಾರೆ, ಕನ್ಸಲ್ಟಿಂಗ್ ಫರ್ಮ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಡಾಕ್ಟರ್ ಫರ್ಮ್, ಡಾಕ್ಟರ್ಗಳು ನಿಮ್ಗೆ ಟ್ರೀಟ್ ಮಾಡ್ತಾರೆ. ಆಮೇಲೆ ಲಾಯರ್ಸ್, ದೇ ಇಸ್ ಆಲ್ಸೋ ಜಡ್ಜ್ ಯುವರ್ ಕೇಸ್. ಆಮೇಲೆ ಅಕೌಂಟೆಂಟ್, ಚಾರ್ಟರ್ಡ್ ಅಕೌಂಟೆಂಟ್, CA, ದೇ ಇಸ್ ಆಲ್ಸೋ ಮೇಂಟೈನ್ ಒನ್ ಫರ್ಮ್. ಅಂದರೆ ಅವರು ಕೂಡ ಒಂದು ಸಂಸ್ಥೆಯನ್ನು ಮೇಂಟೈನ್ ಮಾಡಿರ್ತಾರೆ. ಸೊ ಅವ್ರು ಯಾವ ಸಂಸ್ಥೆನ ಮೇಂಟೈನ್ ಮಾಡಿರ್ತಾರೆ, ಅಕೌಂಟಿಂಗ್ ಫರ್ಮನ್ನು ಮೇಂಟೈನ್ ಮಾಡಿರ್ತಾರೆ. ಸೊ ಇಲ್ಲೇನು ನೆನ್ಪಿಟ್ಕೋಬೇಕು ಅಂದರೆ, ಕನ್ಸಲ್ಟಿಂಗ್ ಫರ್ಮ್ ಅಂದ್ರೆ ಯಾರು ಪ್ರೊಫೆಷ್ನಲ್ ವ್ಯಕ್ತಿಗಳಿರ್ತಾರೆ ಅವರು ಸೇವೆಯನ್ನು ಕೊಟ್ಟರೆ ಅದಕ್ಕೆ ನಾವೇನಂತ ಕರಿತೀವಿ, ಕನ್ಸಲ್ಟಿಂಗ್ ಫರ್ಮ್ ಅಂತ ಕರಿತೀವಿ. ದ ಪರ್ಸನ್ ಹೂ ಪ್ರೊವೈಡ್ ದ ಕನ್ಸಲ್ಟಿಂಗ್ ಸರ್ವಿಸ್ ದೇ ಆರ್ ಕಾಲ್ಡ್ ಆಸ್ ಅ ಕನ್ಸಲ್ಟಿಂಗ್ ಫರ್ಮ್ಸ್. ಯಾರು ಸಲಹೆ ಸೂಚನೆಯನ್ನು ಸೇವೆಯ ರೂಪದಲ್ಲಿ ಕೊಡ್ತಾರೋ ಗ್ರಾಹಕರಿಗೆ ಆ ಸಂಸ್ಥೆಗೆ ನಾವೇನಂತ ಕರಿತೀವಿ, ಸಲಹಾ ಸಂಸ್ಥೆ ಅಂತ ಕರಿತೀವಿ. ಸೊ ಯಾರ್ಯಾರು ಸಲಹೆಯನ್ನು ಕೊಡ್ಬೋದು ರೀ, ಡಾಕ್ಟರ್ ಸಲಹೆ ಕೊಡ್ಬೋದು, ಇಂಜಿನಿಯರ್ಸ್ ಕೊಡ್ಬೋದು, ಲಾಯರ್ಸ್ ಕೊಡ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಕೊಡ್ಬೋದು. ಆಲ್ ಪ್ರೊಫೆಷ್ನಲ್ ಪೀಪಲ್ ವಿಲ್ ಕಮ್ ಅಂಡರ್ ಕನ್ಸಲ್ಟಿಂಗ್ ಫರ್ಮ್ ಅಂತ ನಾವಲ್ಲಿ ಕರಿತೀವಿ. ನಂಬರ್ 4, ಪಬ್ಲಿಷರ್ ಫರ್ಮ್ ಅಂತ ನಾವಲ್ಲಿ ಕರಿತೀವಿ. ಪಬ್ಲಿಷರ್ ಫರ್ಮ್ ಅಂದರೆ ಎ ಫರ್ಮ್ ವಿಚ್ ಈಸ್ ಎಂಗೇಜ್ ಇನ್ ಪಬ್ಲಿಷಿಂಗ್ ಬುಕ್ಸ್, ನ್ಯೂಸ್ ಪೇಪರ್, ಮ್ಯಾಗ್ಝಿನ್ಸ್. ಅಂದರೆ ಯಾವ ವ್ಯಕ್ತಿ ಜಾಹೀರಾತು ಪ್ರತಿಯನ್ನು ಅಥವಾ ಪುಸ್ತಕಗಳನ್ನು ಪಬ್ಲಿಷ್ ಮಾಡ್ತಾರ, ಪ್ರಿಂಟ್ ಮಾಡ್ತಾರ, ಸೊ ಆ ಸಂಸ್ಥೆಗೆ ನಾವೇನಂತ ಕರಿತೀವಿ, ಪಬ್ಲಿಷ್ ಫರ್ಮ್ ಅಂತ ಕರಿತೀವಿ. ಲೈಕ್ ಯಾವುದೋ ಒಂದು ಬುಕ್ ಎಡಿಟೋರಿಯಲ್ ಬೋರ್ಡ್ ಅಂತ ಇರ್ತೈತಿ. ಸೊ ಪಬ್ಲಿಷಿಂಗ್ ಹೌಸ್, ಹಿಮಾಲಯ ಪಬ್ಲಿಷಿಂಗ್ ಹೌಸ್ ಅಥವಾ ನ್ಯಾಷನಲ್ ಬುಕ್ ಹೌಸ್, ಈ ರೀತಿ ಪಬ್ಲಿಷಿಂಗ್ ಹೆಸರು ಇರ್ತೈತೆ ಅವ್ರ ಹೆಸರು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಪಬ್ಲಿಷರ್ ಫರ್ಮ್ ಅಂತ ಕರಿತೀವಿ. ಸೊ ಅವರು ಪ್ರಿಂಟ್ ಮಾಡೋದಕ್ಕೆ ಸಂಬಂಧಪಟ್ಟಿರುತ್ತದೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ 4 ಫರ್ಮ್ಸ್ ವಿಚ್ ವಿ ಡಿಸ್ಕಸ್: ಬಿಸ್ನೆಸ್ ಫರ್ಮ್, ಬಿಸ್ನೆಸ್ ಆ್ಯಕ್ಟಿವಿಟಿ ಮಾಡಿದ್ರೆ ಬಿಸ್ನೆಸ್ ಫರ್ಮ್ ಆಗುತ್ತೆ, ಅಕೌಂಟಿಂಗ್ ಆ್ಯಕ್ಟಿವಿಟಿ ಮಾಡಿದ್ರೆ ಅಕೌಂಟಿಂಗ್ ಫರ್ಮ್ ಆಗುತ್ತೆ, ಕನ್ಸಲ್ಟೇಷನ್ ಕೊಟ್ರೆ ಕನ್ಸಲ್ಟಿಂಗ್ ಫರ್ಮ್ ಆಗುತ್ತೆ, ಪಬ್ಲಿಷಿಂಗ್ ಬುಕ್ಸ್ ಮಾಡಿದ್ರೆ ಪಬ್ಲಿಷರ್ ಫರ್ಮ್ ಆಗುತ್ತೆ.
ವ್ಯಾವಹಾರಿಕ ಚಟುವಟಿಕೆ ಮಾಡಿದರೆ ವ್ಯಾವಹಾರಿಕ ಸಂಸ್ಥೆ, ಲೆಕ್ಕವನ್ನಿಡುವಿಕೆಯ ಚಟುವಟಿಕೆ ಮಾಡಿದರೆ ಲೆಕ್ಕವನ್ನಿಡುವಿಕೆ ಸಂಸ್ಥೆ, ವಿವಿಧ ಸಲಹೆ ಸೂಚನೆಯನ್ನು ನೀಡಿದರೆ ಸಲಹಾ ಸಂಸ್ಥೆ, ಹಾಗೂ ಲೆಕ್ಕ ಪುಸ್ತಕಗಳನ್ನು ಅಥವಾ ಬೇರೆ ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದರೆ ಅದಕ್ಕೆ ಪಬ್ಲಿಷ್ ಫರ್ಮ್ ಅಂತ ಕರೀತಾರೆ. ಸೊ ಇನ್ ಎಕನಾಮಿಕ್ಸ್ ವಿ ಅಸ್ಯೂಮ್ ದ್ಯಾಟ್ ಫರ್ಮ್ ಆರ್ ಕನ್ಸರ್ನ್ ವಿತ್ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್. ಅಂದರೆ ನಾವು ಎಕನಾಮಿಕ್ ಟರ್ಮಿನಾಲಜಿ ಒಳಗೆ ಫರ್ಮ್ ಅಂದರೆ ಏನು ಅಂದರೆ ಯಾವುದು ಪ್ರಾಫಿಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡುತ್ತಾ, ದಟ್ ಈಸ್ ಕಾಲ್ಡ್ ಆ್ಯಸ್ ಫರ್ಮ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್. ಇನ್ ಎಕನಾಮಿಕ್ ಟರ್ಮಿನಾಲಜಿ ದ ಪ್ರಾಫಿಟ್ ಮೇಕಿಂಗ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಫರ್ಮ್. ಯಾವುದು ಲಾಭ ಮಾಡಿಕೊಳ್ಳುವ ಅಭಿಲಾಷೆಯನ್ನು ಹೊಂದಿರುತ್ತದೋ ಅದು ಏನಾಗುತ್ತೆ ರೀ, ಸಂಸ್ಥೆ ಆಗುತ್ತದೆ ಅಂತ ನಾವಲ್ಲಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಅಂದರೆ ಏನು? ಅಕಾರ್ಡಿಂಗ್ ಟು ಎಕನಾಮಿಕ್ಸ್ ಪ್ರಾಫಿಟ್ ಮೇಕಿಂಗ್ ಈಸ್ ಅ ಫರ್ಮ್ ಅಂತ ಹೇಳ್ತಾರೆ ಅವರು. ಲಾಭ ಗಳಿಸುವುದು ಸಂಸ್ಥೆಯ ಉದ್ದೇಶ. ಸೊ ಹಂಗಾದ್ರೆ ಪ್ರಾಫಿಟ್ ಮೇಕಿಂಗ್ ಅಂದರೆ ಏನು? ಇಲ್ಲಿ ಕೊಟ್ಟಾರೆ ನೋಡ್ರಿ, ಪ್ರಾಫಿಟ್ ಮೀನ್ಸ್ ಹೈಯರ್ ಡಿವಿಡೆಂಡ್ ಟು ಯುವರ್ ಶೇರ್ ಹೋಲ್ಡರ್. ಹೆಚ್ಚಿನ ಲಾಭ ಅಂದರೆ ಏನು ರೀ? ನೀವು ನಿಮ್ಮ ಷೇರುದಾರರಿಗೆ ಲಾಭಾಂಶವನ್ನು ಕೊಡುವುದು. ಲಾಭಾಂಶ ಅಂದರೆ ಏನು ರೀ? ನಿಮ್ಮ ಪ್ರಾಫಿಟ್ ಒಳಗಿನ ಪೋರ್ಷನನ್ನು ಶೇರ್ ಹೋಲ್ಡರ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದು, ಅದು ಲಾಭ ಅಂತ ನಾವಲ್ಲಿ ಕರಿತೀವಿ. ಪ್ರಾಫಿಟ್ ಅಂದರೆ ಏನು ರೀ? ಇಟ್ ಈಸ್ ಅ ಪೋರ್ಷನ್ ಗಿವನ್ ಟು ಶೇರ್ ಹೋಲ್ಡರ್ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್. ಡಿವಿಡೆಂಡ್ ರೂಪದಾಗ ನೀವು ನಿಮ್ಮ ಶೇರ್ ಹೋಲ್ಡರಿಗೆ ಕೊಟ್ಟರೆ ಅದು ಏನಾಗತ್ತೆ ರೀ, ಲಾಭ ಆಗುತ್ತದೆ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಎರಡನೇದೇನು ರೀ, ಮೋರ್ ಪ್ರಾಫಿಟ್ ಈಸ್ ಯೂಸ್ ಟು ಫೈನಾನ್ಸ್ ಫಾರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಸಂಶೋಧನೆಗೆ ಹೆಚ್ಚಿನ ಹಣವನ್ನು ಉಪಯೋಗಿಸಲಾಗುತ್ತದೆ. ಯಾಕೆ ಸಂಶೋಧನೆ ಅಂದ್ರೆ, ಬಿಕಾಸ್ ಇನ್ ಎಕನಾಮಿಕ್ ಟರ್ಮಿನಾಲಜಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಶುಡ್ ಬಿ ಪ್ರೊಡ್ಯೂಸ್ ಡೇ ಬೈ ಡೇ. ಸರಕು ಮತ್ತು ಸೇವೆಗಳನ್ನು ಪ್ರತಿನಿತ್ಯವಾಗಿ ನೀವು ಉತ್ಪಾದನೆ ಮಾಡಬೇಕಾಗತ್ತಾ. ಪ್ರತಿನಿತ್ಯವಾಗಿ ಉತ್ಪಾದನೆ ಮಾಡ್ಬೇಕಂದ್ರೆ ಮಾರ್ಕೆಟ್ ಬಿಹೇವಿಯರ್ ಯಾವಾಗಲೂ ಏನಾಗ್ತಾ ಇರುತ್ತೆ ರೀ, ಚೇಂಜ್ ಆಗ್ತಾ ಇರುತ್ತೆ. ನೆನ್ಪಿಟ್ಕೊರಿ, ಮಾರ್ಕೆಟ್ ಬಿಹೇವಿಯರ್ ಈಸ್ ಆಲ್ವೇಸ್ ಚೇಂಜಿಂಗ್. ಸೊ ಆ್ಯಸ್ ಪರ್ ದ ಚೇಂಜಿಂಗ್ ಎನ್ವೈರ್ಮೆಂಟ್ ಯು ಹ್ಯಾವ್ ಟು ಪ್ರೊಡ್ಯೂಸ್ ಯುವರ್ ಗೂಡ್ಸ್ ಆ್ಯಂಡ್ ಸರ್ವಿಸ್. If you have to produce your goods and service, you should go for research and development. Until you make a research, you can't understand the customer needs, isn't it? ಹಾಗಾಗಿ ಸಂಶೋಧನೆಯು ಅತಿ ಮುಖ್ಯವಾಗಿರುತ್ತದೆ. ಯಾಕೆಂದರೆ ಗ್ರಾಹಕರ ಅಭಿಲಾಷೆಯನ್ನು ತಿಳಿದುಕೊಂಡು ನೀವು ವಸ್ತುವನ್ನು ಉತ್ಪಾದನೆ ಮಾಡಬೇಕಾಗತ್ತೆ. ಅಂದಾಗ ನಿಮ್ಗೆ ಏನು ಸಿಗುತ್ತೆ ರೀ, ಲಾಭ ಸಿಗುತ್ತೆ. ನೀವು ವ್ಯಕ್ತಿಗಳ ಅಭಿಲಾಷೆಯನ್ನು ತಿಳ್ಕೊಳ್ಳಾರ್ದ ನೀವು ಉತ್ಪಾದನೆ ಮಾಡಿದ್ರೆ ಪ್ರಾಫಿಟ್ ಸಾಧ್ಯ ಆಗೋದಿಲ್ಲ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಥರ್ಡ್ ಒನ್, ಹೈಯರ್ ಪ್ರಾಫಿಟ್ ಮೇಕ್ ಫರ್ಮ್ ಲೆಸ್ ವನ್ರಬಲ್ ಟು ಟೇಕ್ ಓವರ್ಸ್. ಅಂದರೆ ಏನು ರೀ, ಹೆಚ್ಚಿನ ಲಾಭ ಇತ್ತಂದ್ರೆ ನಾವು ಟೇಕ್ ಓವರ್ ಮಾಡುವ ಅವಶ್ಯಕತೆ ಇಲ್ಲ, ಬೇರೆ ಫಾರ್ಮನ್ನು ಟೇಕ್ ಓವರ್ ಮಾಡುವ ಅವಶ್ಯಕತೆ ಇಲ್ಲ, ನಾವೇ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು ಅಂತ. ಆಮೇಲೆ ಹೈಯರ್ ಪ್ರಾಫಿಟ್ ಎನೇಬಲ್ ಹೈಯರ್ ಸ್ಯಾಲ್ರಿ ಟು ವರ್ಕರ್ಸ್ ಆ್ಯಂಡ್ ಸ್ಟಾಫ್ ಇನ್ ಮ್ಯಾನೇಜರಲ್ ಎಕನಾಮಿಕ್ಸ್. ಅಂದರೆ ಏನು ರೀ, ಇಫ್ ಯು ಆರ್ ರನ್ನಿಂಗ್ ದ ಮೋರ್ ಪ್ರಾಫಿಟ್, ಯು ಆರ್ ವೆರಿಲಿ ಈಸಿಲಿ ಟು ಗಿವ್ ಮೋರ್ ಸ್ಯಾಲ್ರಿ, ಮೋರ್ ಇನ್ಸೆಂಟಿವ್, ಮೋರ್ ಬೆನಿಫಿಟ್ ಟು ಯುವರ್ ವರ್ಕರ್ಸ್ ಅಂತ. ನಿಮ್ಮ ಹತ್ರ ಹೆಚ್ಚಿನ ಲಾಭ ಇದ್ದಾಗ ನೀವು ನಿಮ್ಮ ಹತ್ರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಹೆಚ್ಚಿನ ಸಂಭಾವನೆಯನ್ನು ಕೊಡುವುದು ಸಾಧ್ಯವಾಗುತ್ತದೆ ಅಂತ ನಾವಲ್ಲಿ ಕರಿತೀವಿ. ಸೊ ಇನ್ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಓನ್ಲಿ ದ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಅ ಫರ್ಮ್ ಅಕಾರ್ಡಿಂಗ್ ಟು ದ ಕನ್ಸೆಪ್ಟ್. ಸೊ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್ ಇನ್ 1 minute. Firm, it is a organization operating for the profit by selling goods and service to customer. ನೋಡಿ, ಸಿಂಪಲ್. ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡಿ ಲಾಭ ಗಳಿಸುವ ಉದ್ದೇಶವನ್ನು ಹೊಂದಿರೋದಕ್ಕೆ ಸಂಸ್ಥೆ ಅಂತ ನಾವಲ್ಲಿ ಕರಿತೀವಿ. ಯಾವುದು ವ್ಯವಹಾರಿ ಚಟುವಟಿಕೆಯನ್ನು ಮಾಡುತ್ತದೋ ಅದು ಬಿಸ್ನೆಸ್ ಫರ್ಮ್ ಆಗುತ್ತೆ. ಯಾವುದು ಅಕೌಂಟಿಂಗ್ ಚಟುವಟಿಕೆಯನ್ನು ಮಾಡುತ್ತದೋ ಅದು ಅಕೌಂಟಿಂಗ್ ಫರ್ಮ್ ಆಗುತ್ತೆ. ಯಾರು ಸಲಹೆ ಸೂಚನೆಯನ್ನು ಕೊಡ್ತಾರೆ ಅದು ಕನ್ಸಲ್ಟಿಂಗ್ ಫರ್ಮ್ ಆಗುತ್ತೆ. ಯಾರು ಬುಕ್ಸ್ ನ್ಯೂಸ್ ಪೇಪರನ್ನು ಪ್ರಿಂಟ್ ಮಾಡ್ತಾರೆ ಅದು ಪಬ್ಲಿಷಿಂಗ್ ಫರ್ಮ್ ಆಗುತ್ತೆ. ಸೊ ಈ ಫರ್ಮ್ ಯಾವ ಉದ್ದೇಶಕ್ಕಾಗಿ ಮಾಡುತ್ತಾರೆ? ಪ್ರಾಫಿಟ್ ಮೇಕಿಂಗ್ ಸಲುವಾಗಿ. ಹಾಗಾದ್ರೆ ಪ್ರಾಫಿಟ್ ಅಂದರೆ ಏನು ರೀ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್ ಟು ಶೇರ್ ಹೋಲ್ಡರ್, ಷೇರುದಾರರಿಗೆ ಲಾಭಾಂಶ ರೂಪದಲ್ಲಿರುತ್ತದೆ. ಆಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಸಂಶೋಧನೆ ಮತ್ತು ಬೆಳವಣಿಗೆಗೆ ಲಾಭದ ರೂಪದಲ್ಲಿರುತ್ತದೆ. ಆಮೇಲೆ ಹೆಚ್ಚಿನ ಲಾಭವು ನಾವು ಮತ್ತೊಂದು ಸಂಸ್ಥೆಯನ್ನು ತೆಗೆದುಕೊಳ್ಳಬಹುದಾಗಿದೆ. ಆಮೇಲೆ ಸ್ಯಾಲ್ರಿ ಮತ್ತು ಇನ್ಸೆಂಟಿವನ್ನು ಕೊಡಬಹುದು ವರ್ಕರ್ಗೆ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಫರ್ಮ್ ಅಕಾರ್ಡಿಂಗ್ ಟು ದ ಎಕನಾಮಿಕ್ ಟರ್ಮಿನಾಲಜಿ ಅಂತ ನಾವಲ್ಲಿ ಕರಿತೀವಿ. ಇಲ್ಲಿ ಕೀವರ್ಡ್ ಏನು ಅನ್ನೋದನ್ನು ನೆನಪಿಟ್ಕೊಳ್ಳೋಣ. ಸೊ ಐ ವಿಲ್ ರೈಟ್ ದ ಕೀವರ್ಡ್. ಒಂದನೇದು ಆರ್ಗನೈಜೇಷನ್, ಸಂಸ್ಥೆ. ಎರಡನೇದು ಪ್ರಾಫಿಟ್ ಮೇಕಿಂಗ್. ಮೂರನೇದು ಗೂಡ್ಸ್ ಆ್ಯಂಡ್ ಸರ್ವಿಸ್, ಕಸ್ಟಮರ್. ಸೊ ಇದನ್ನು ನಾವು ಲಿಂಕ್ ಮಾಡ್ಬೋದು. ಇಟ್ ಈಸ್ ಆನ್ ಆರ್ಗನೈಜೇಷನ್ started for the profit making by selling goods and service to customer. So that is called as firm ಅಂತ ನಾವಲ್ಲಿ ಕರಿತೀವಿ. ಸಂಸ್ಥೆ ಅಂತ ಕರಿಬೇಕಂದ್ರೆ
ಇದು ಒಂದು ಆರ್ಗನೈಸೇಷನ್ ಆಗಿದ್ದು ಪ್ರಾಫಿಟ್ ಮೇಕಿಂಗ್ ಸಲುವಾಗಿರುತ್ತೆ. ಏನನ್ನ ಮಾರಾಟ ಮಾಡುತ್ತೆ? ಗೂಡ್ಸ್ ಆ್ಯಂಡ್ ಸರ್ವೀಸನ್ನು ಯಾರಿಗೆ ಮಾರಾಟ ಮಾಡುತ್ತೆ? ಕಸ್ಟಮರ್ಗೆ. ಸೊ ರಿಮೈನಿಂಗ್ ಪಾರ್ಟ್ ವಿಲ್ ಬಿ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. Please do subscribe and share.